ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ ಒಂದು ಅವಿಲ್ ಪದಾರ್ಥ ಮಾಡ್ತಿದ್ದೇನೆ. ಅದು ಕೇರಳದ ಒಂದು ರೆಸಿಪಿ. ಅದು ಆದರೆ ಅವರಷ್ಟೇನು ನಂಗೆ ಬರೋದಿಲ್ಲ, ಆದರೆ ನನಗೆ ಗೊತ್ತಿದ್ದ ರೀತಿಯಲ್ಲಿ ನಾನದು ಮಾಡ್ತೇನೆ. ನಾನು ಇಷ್ಟೆಲ್ಲ ಮತ್ತು ವೆಜಿಟೇಬಲ್ಸ್ ತೆಗೆದಿದ್ದೇನೆ. ಪಟ್ಲಕಾಯಿ, ಕ್ಯಾರೆಟ್, ಹೀರೆಕಾಯಿ, ಚೂರ್ಣ, ಹಾಗಲಕಾಯಿ, ಸೌತೆಕಾಯಿ, ತೊಂಡೆಕಾಯಿ, ನುಗ್ಗೆಕಾಯಿ, ಮಾವಿನಕಾಯಿ, ಆಮೇಲೆ ಟೊಮೆಟೊ, ಚೀನಿಕಾಯಿ ಅದೆಲ್ಲ ಬೇಡ, ಅದೆಲ್ಲ ಅಷ್ಟು ಹಾಕಿದ್ರೆ ಒಂಥರ ಒಳ್ಳೆ ಆಗೋದಿಲ್ಲ. ಇಷ್ಟೆಲ್ಲ ತೆಗೆದು ಇದು ಅಂದರೆ ಒಟ್ಟಿಗೆಲ್ಲ ಬೇಯಿಸಬೇಕು. ಫಸ್ಟು ಸ್ವಲ್ಪ ಒಂದು ಸೆಕೆ ಬರುವಷ್ಟು ಚೂರ್ಣ ಹಾಕಬೇಕು, ಆನಂತರ ಬಾಕಿ ಎಲ್ಲ ಬೇಯಿಸಬೇಕು. ತುಂಬ ಬೇಯಿಸೋದೆಲ್ಲ ಬೇಡ. ಮತ್ತು ಅದಕ್ಕೆ ಅರವಣೆ ಹಾಕಬೇಕು. ಹಾಗೀಗ ನಾನು ಇದಕ್ಕೆ 3 ಐಟಮ್ ನಾನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಅಂದರೆ ಇದಕ್ಕೆ ಸ್ವಲ್ಪ ಬೇವು ಜಾಸ್ತಿ ಅಲ್ಲ, ಹಾಗೆ ಇದು ಇಟ್ಟಿದ್ದೇನೆ. ಹಾಗೆ ಇದಕ್ಕೆ ಎಂತೆಲ್ಲ ಸಾಮಾನು ಅಂದರೆ ತೆಂಗಿನಕಾಯಿ, ಸ್ವಲ್ಪ ಹುಳಿ, ಯಾಕಂದರೆ ಆಲ್ರೆಡಿ ಮಾವಿನಕಾಯಿಗೆ ಇದು ಹುಳಿ ಉಂಟು, ಹಾಗೆ ಸ್ವಲ್ಪ ಸಾಕು. ಆಮೇಲೆ ಅರಿಶಿಣದ ಪುಡಿ, ಆಮೇಲೆ ಸಣ್ಣ ನೀರುಳ್ಳಿ ಚೆಂದ ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೇನೆ. ಆಮೇಲೆ ಜೀರಿಗೆ ದೊಡ್ಡ ಒಂದು ಸ್ಪೂನಲ್ಲಿ, ಖಾರಕ್ಕೆ ತಕ್ಕ ಮೆಣಸು, ಇಷ್ಟು ಹಾಕಿ, ಅಂದರೆ ನೈಸಾಗಿ ಆಯೋದು ಬೇಡ. ಅಂದರೆ ಸ್ಟಾರ್ಟಿಂಗಲ್ಲಿ ಮಿಕ್ಸಿಲಿ ಫಸ್ಟ್ ಇದೊಂದು ಹಾಕಿ 2 ರನ್ ಆದ ನಂತರ ಇದು ಹಾಕಿ ಜಸ್ಟ್ ಒಂದು ಜಜ್ಜಿದ್ರೆ ಆಯಿತು ಅಷ್ಟೇ. ಹಾಗೆ ನಮ್ಮದು ಇದು ನೋಡಿ, ಇದು ಸಾಧಾರಣ ಬೆಂತಾ ಬಂತು. ಇದು ಬೇಯುವಾಗ ಬಾಕಿದ ವೆಜಿಟೇಬಲ್ಸ್ ಹಾಕುವ. ಹಾಗೆ ಮತ್ತೆ ಈಗ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೇನೆ. ಆಮೇಲೆ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದೇನೆ. ನೀರು ಹಾಕಿ ಚಂದ ಒಂದು ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿ ಚಂದ ಒಂದು ಬೇಯಲಿ ಇದು. ಹಾಗೆ ನಮ್ಮ ಮಸಾಲೆ ಎಲ್ಲ ರೆಡಿಯಾಗಿದೆ. ಅಂದರೆ ಇಷ್ಟು ಒಂದು, ಅಂದರೆ ಹೆಚ್ಚು ನೈಸ್ ಆಗೋದು ಬೇಡ, ಈ ಥರ ಒಂದು ಗಡಿ ಗಡಿ ಆದರೂ ಸಾಕು. ಇದಕ್ಕೊಂದು ಹಾಕಿ ಚಂದ ಒಂದು ಮಿಕ್ಸ್ ಮಾಡುವ. ಹಾಗೆ ನಮ್ಮ ಅವಿಲಿಗೆ ನಾನೀಗ ಮತ್ತೆ ಮಸಾಲೆ ಎಲ್ಲ ಹಾಕಿದೆ. ಹಾಕಿ ಇದೊಂದು ಈಗ ಸ್ವಲ್ಪ ನಾನು ನೀರು ಹಾಕಿದ್ದು, ಆ ನೀರೆಲ್ಲ ಚಂದ ಈಗ ಬೆಂದು ಆ ನೀರೆಲ್ಲ ಆರಿದೆ ಈಗ. ಹಾಗೆ ಅದರೊಟ್ಟಿಗೆ ಒಂದು ಹಲಸಂಡೆ ಪಲ್ಯ ಮಾಡ್ತಾ ಇದ್ದೇನೆ. ಆಮೇಲೆ ಒಂದು ಟೊಮೆಟೊ ಸಾರು ಇನ್ನು ಆಗಬೇಕು. ಹಾಗೆ ನಮ್ಮ ಅವಿಲು ರೆಡಿ ಆಯಿತು. ಗ್ಯಾಸು ಆಫ್ ಮಾಡಿದೆ. ಆಮೇಲೆ ಹೀಗೆ ಮಧ್ಯದಲ್ಲೊಂದು ಸಣ್ಣ ಒಂದು ಗುಂಡಿಯಾಗಿ ಮಾಡಿ, ಈಗ ನೀರೆಲ್ಲ ಆರಿ ಚಂದ ಡ್ರೈ ಆಗಿ ಬಂದಿದೆ. ಈಗ ಅದಕ್ಕೆ ಬೇವಿನ ಸೊಪ್ಪು ಹಾಕಿ, ಫ್ರೆಶ್ ಬೇವಿನ ಸೊಪ್ಪು, ಫ್ರೆಶ್ ತೆಂಗಿನೆಣ್ಣೆ ಹೀಗೆ ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡಿ, ಇದನ್ನು ಹೀಗೆ ಸಿಡಬೇಕು. ಎಲ್ಲ ಒಂದು ಹತ್ತಿರ ಮಾಡಿ ನಮ್ಮ ಅವಿಲ್ ರೆಡಿ ಆಯಿತು. ಇದು ಹೀಗೆ ಮುಚ್ಚಿಡುವ. ಮುಚ್ಚಿ ಇದೊಂದು 1/4 ಗಂಟೆ ಕಳೆದು ನಮಗೆ ಇದು ಓಪನ್ ಮಾಡಿ ನೋಡುವ. ಹಾಗೆ ಈಗ ನಾನು ಮಧ್ಯಾಹ್ನ ಊಟ ಮಾಡ್ತಾ ಇದ್ದೇನೆ. ಒಳ್ಳೆ ಕುಚ್ಚಲಕ್ಕಿ ಅನ್ನ, ಆಮೇಲೆ ಹಲಸಂಡೆ ಪಲ್ಯ, ಆಮೇಲೆ ಅವಿಲ್, ಸೂಪರ್ ಅವಿಲ್, ಆಮೇಲೆ ಒಂದು ಮೆಣಸಿನ ಹಪ್ಪಳ, ಒಂದು ಪಪ್ಪಡ, ಆಮೇಲೆ ಟೊಮೆಟೊ ಸಾರು. ಉಪ್ಪಿನಕಾಯಿ ಉಂಟು, ಅದು ಬೇಡ, ಇಷ್ಟು ಹೆವಿ ಆಗ್ತದೆ, ಜಾಸ್ತಿ ಆಗ್ತದೆ. ಹಾಗೀಗ ನಾನು ತಿಂತಾ ಇದ್ದೇನೆ. ಒಳ್ಳೆ ಮಾವಿನಕಾಯಿ ಎಲ್ಲ ಹಾಕಿದಲ್ಲ, ಟೇಸ್ಟ್ ಆಗಿದೆ. ಬಾಯ್.